ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಡಿಸೆಂಬರ್ 23, 2025ರಂದು ಮೈಸೂರಿನ ಹೆಬ್ಬಾಳಿನ ಸಂಕ್ರಾಂತಿ ಸರ್ಕಲ್ ಬಳಿಯ ಕೆಸಿಜಿ ಕನ್ವೆನ್ಷನ್ ಹಾಲ್ನಲ್ಲಿ ಮೈಸೂರು ನಗರ ಪೊಲೀಸ್ ವಿಜಯನಗರ ಉಪವಿಭಾಗದ ವತಿಯಿಂದ ಸ್ಥಳೀಯರಿಗೆ ಹಾಗೂ ಸಾರ್ವಜನಿಕರಿಗೆ ಅಪರಾಧ ತಡೆ ಮಾಸಾಚರಣೆಯ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಠಾಣೆಯ ಉಪವಿಭಾಗದ ಎಸಿಪಿ ರವಿಪ್ರಸಾದ್ ಪಿ, ಮೇಟಗಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅರುಣ್ ಎನ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ಅಪರಾಧಗಳು ಯಾವ ರೀತಿ ತಡೆಗಟ್ಟಬಹುದು ಅಂತ ನೋಡಿ. ಒಂದು ಅಪರಾಧ ಆಗೋದಕ್ಕಿಂತ ಮುಂಚೆ ನಾವು ತಡೆಗಟ್ತೀವಿ ಅಂತಂದ್ರೆ ಅದಕ್ಕಿಂತ ಉತ್ತಮವಾದ ಕೆಲಸ ಇಲ್ಲ. ಇತ್ತೀಚೆಗೆ ತುಂಬಾ ಹೆಚ್ಚು ಅಪರಾಧಕ್ಕೆ ಫಸ್ಟ್ ಇದ್ವು. ಒಂದು ಆಡ್ಮನೆಯಿಂದ ಹಿಡಿದು ದನಗಳ ಕಳ್ತನ ಆಗುವಂಥದ್ದು, ಟೂ ವೀಲರ್ ನಮ್ಮ ವಾಹನಗಳ ಕಳ್ತನ ಆಗುತ್ತಾ ಇತ್ತು, ಮನೆ ಕಳ್ತನ ಆಗುವಂಥದ್ದು ಅದೆಲ್ಲ. ಇತ್ತೀಚೆಗೆ ನಮ್ಮ ಟೆಕ್ನಾಲಜಿ ಜಾಸ್ತಿ ಆದಷ್ಟು, ಈ ಸಿಸಿ ಕ್ಯಾಮ್ರಾಗಳಾಗಲಿ, ಮೊಬೈಲ್ ಟೆಕ್ನಾಲಜಿ ಇದೆಲ್ಲ ಜಾಸ್ತಿ ಆದಷ್ಟು, ನಗರೀಕರಣ ಜಾಸ್ತಿ ಆದಷ್ಟು, ಜನಸಂಖ್ಯೆ ಜಾಸ್ತಿ ಆದಷ್ಟು ಕಳ್ಳರಿಗೂ ಅವಕಾಶಗಳು ಕಡಿಮೆ ಆಗ್ತಾ ಇದ್ರು. ಅವರು ಹೊಸ ಹೊಸ ರೀತಿಯ ಈ ಅಪರಾಧಗಳನ್ನು ಶುರು ಮಾಡಿಕೊಂಡ್ರು. ಈಗ ಅತಿ ಮುಖ್ಯವಾಗಿ ಯಾವ್ದು ಹೇಳ್ತೇನೆ ಅಂದ್ರೆ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಸೈಬರ್ ಕ್ರೈಮ್ ಅಂತ ಅಂದ್ರೆ ಆಂಡ್ರಾಯ್ಡ್ ಫೋನು ಮತ್ತೆ ಐಫೋನ್ ಯೂಸ್ ಮಾಡುವಂತ ಅತಿ ಬುದ್ಧಿವಂತರಾದ ನಾವೇ ಇದಕ್ಕೆ ಬಲಿಯಾಗ್ತದೆ. ಬುದ್ಧಿವಂತರು ದೊಡ್ಡವರು ಕೀಪ್ಯಾಡ್ ಸಿಕ್ತಿರೋರು ಎಷ್ಟು ಜನ ಇದ್ದಾರೆ? ಕೀಪ್ಯಾಡ್ ಸಿಕ್ತಿರೋರು ಅದು ಯಾರು ಬಿಟ್ಟು ಹೋಗಿರಲ್ಲ, ಕೇಳ್ಬಿಡಿ. ಯಾಕೆಂದ್ರೆ ಅವ್ರು ಯಾವ ಲಿಂಕ್ನು ಗೊತ್ತಲ್ಲ, ಯಾವುದಿಲ್ಲ. ಅಂದ್ರೆ ಎಲ್ಲರೂ ರಿಸೀವ್ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಷ್ಟೇ, ಡಯಲ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಈಗ ಆಂಡ್ರಾಯ್ಡ್ ಮತ್ತೆ ಐಫೋನ್ ಸಿಕ್ಕಿಟ್ಟಿರುವಂತವ್ರು ಸುಮಾರು 70% ಹೆಚ್ಚು ಜನ ದುಡ್ಡು ಕಳ್ಕೊಂಡಿದ್ದಾರೆ. ಯಾರು ಕೈ ಇತ್ತಲ್ಲ ಎತ್ತಿದ್ರೆ ದೇವರಾಶಿಗೆ ಹೇಳುವುದಿಲ್ಲ. ಅದು ತುಂಬಾ ಬುದ್ಧಿವಂತರು. ಇತ್ತೀಚೆಗೆ ನಮ್ಮಲ್ಲಿ ಒಂದು ಪ್ರಕರಣ ಬರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಮಹಿಳೆಯರು ವರ್ಕ್ ಫ್ರಮ್ ಹೋಮ್ ಅದೊಂದು ಶುರುವಾಗಿದ್ದಲ್ಲ ನಮ್ಮ ಗವರ್ಮೆಂಟ್. ಮನೆಯಿಂದಾನೇ ಕೆಲಸ ಮಾಡುವಂತ ಒಂದು ಯೋಜನೆ ಅಂತ ದುಡ್ಡು ಹಾಕಿ ಹಾಕ್ಸ್ಕೊಂಡಿದ್ದಾರೆ. 3,80,000 ರೂಪಾಯಿ ಹಾಕ್ಸ್ಕೊಂಡಿದ್ದಾರೆ. ಅವ್ರು ಆಗ್ತಾನೆ ಇದ್ದಾರೆ. ಲಾಸ್ಟ್ಗೆ ಅಕೌಂಟ್ ಬ್ಲಾಕ್ ಆಗೈತೆ. ಆಮೇಲೆ ಗೊತ್ತಾಗಿದೆ, ಓ ನಾನು ಮೋಸ ಹೋಗಿದ್ದೀನಿ ಅಂತ ಓಡ್ ಬಂದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಮುಂದೆ ಹೇಳ್ತಿದ್ದಾರೆ. ಆ ರೀತಿ ಆಮೇಲೆ ಕೆಲವರು ಈಗ ಹೊಸ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ ಫೈಲ್ಸ್ ಅಂತ ಬರುತ್ತೆ ಬ್ಯಾಂಕ್ ಇಂದ ಅಥವಾ ಬೇರೆ ಯಾವ್ದಾದ್ರು ಒಂದು, ತಮಗೆ ಫೈನ್ ಆಗ್ಬಿಟ್ಟಿದೆ ನೋಡಿ, ನಿಮ್ಮ ಗಾಡಿಗಳಿಗೆ, ನಿಮ್ಮ ಟೂ ವೀಲರ್ ಫೈನ್ ಬಂದ್ಬಿಟ್ಟಿದೆ ಅಂತ ನಾವು ಅದನ್ನು ಓದ್ತೀವಿ. ಒಂದು OTP ಬರುತ್ತೆ. OTP ಕೊಟ್ಟಿರ್ತೀವಿ ಅಷ್ಟೇ, ನಮ್ಗೆ ಗೊತ್ತಿಲ್ಲ ಏನು ಅಂತ. ಫೈನ್ ನಿಮ್ದು 1,000 ರೂಪಾಯಿ ಫೈನ್, 1,000 ರೂಪಾಯಿ ಕಳಿಸಿರ್ತಾರೆ. ಅಪ್ಪ ಫೈನ್ ಮುಗಿತು ಅಂತ ನೋಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟೇ ಮುಗಿರುತ್ತೆ. ಆಮೇಲೆ ಮೊನ್ನೆ ಒಬ್ರು ಬಂದ್ರು, ಫೋನ್ ಸ್ವಿಚ್ ಆಫ್ ಆಗುತ್ತೆ. ಅವರಿಗೆ ಒಂದು APK ಫೈಲ್ ಬರುತ್ತೆ, ಡೌನ್ಲೋಡ್ ಮಾಡ್ತಾರೆ. ಅದೇನೋ ಮಾಹಿತಿ ಕೇಳಿದಾಗ ಅವ್ರು ತುಂಬಾ ಹೋದಾಗ ಇದಕ್ಕಿದ್ದಾಗೆ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಒಂದು ಚಾರ್ಜ್ ಆಗಿರ್ಬೇಕು ಅಂತ ಚಾರ್ಜ್ ಹಾಕಿ ನೋಡಿದ ತಕ್ಷಣ ಒಂದು 10 ಮೆಸೇಜ್ಗಳು ಬಂದಿರ್ತವೆ. ಒಂದು ಅಕೌಂಟಿಂದ 80,000, ಇನ್ನೊಂದು ಅಕೌಂಟಿಂದ 90,000 ಹೋಗಿರುತ್ತೆ. ನೋಡಿ, ಈ ಸೈಬರ್ ಕ್ರೈಮ್ ಅಲ್ಲಿ ನಾವು ಸುಮ್ಮನೆ ಇದ್ರೆ ಯಾರು ನಮ್ಮನ್ನ ಏನು ಮಾಡ್ಕೊಳಕ್ಕಾಗಲ್ಲ. ನಾವು ಅತಿ ಬುದ್ಧಿವಂತರ ತರ ಕುತೂಹಲ ಜಾಸ್ತಿ, ಏನಿದೆ ನೋಡೋಣ ಅಂತ ಒಬ್ಬೊಬ್ಬರ ಒಂದು ಆಸೆ ಇರುತ್ತೆ. ಒಂದೊಳ್ಳೆ ಯಾವ್ದೋ ಒಂದು ಕಡಿಮೆ ಬೆಲೆಗೆ ಸೈಟ್ಗಳು ಸಿಗ್ತವೆ, ಹೆಬ್ಬಾಳ ರೋಡಿಂದ ಆಚೆಗೆ ಅಂತ. ಒಬ್ಬ ಹೆಣ್ಮಕ್ಳು ಆಸೆ, ಮನೆ ಕಟ್ಕೊಳ್ಳೋಣ ಅಂದ್ಬಿಟ್ಟು ಸೈಟ್ ಚೆಕ್ ಮಾಡ್ತೀರಾ. ಇದನ್ನ ಮೆಂಬರ್ಶಿಪ್ ಆಗ್ಬೇಕು ಅಂತ ಅಂದ್ರೆ ಒಂದು 10,000 ಹಾಕ್ಬೇಕು ಅಂತೀರಾ. ಏನೋ ಸುಳ್ಳಗಿಲ್ಲ ಹೇಳಿನಲ್ಲಿ ಒಂದು ಮೆಂಬರ್ಶಿಪ್ ತಗೋತೀರಾ. ಆಮೇಲೆ ಪಾಪ ಮನೆಯವ್ರನ್ನೂವೇ ದಡ್ರನ್ನ ಮಾಡಿ 50,000 1 ಲಕ್ಷ ಹಾಕ್ಸ್ತೀರಾ, ಇನ್ನೂ 1 ಲಕ್ಷ ಹಾಕ್ಸ್ತೀರಾ, ಮತ್ತೊಂದು 1 ಲಕ್ಷ ಹಾಕ್ಸ್ತೀರಾ. ಲಾಸ್ಟ್ ಗೊತ್ತಾಗುತ್ತೆ ಸೈಬರ್ ಫ್ರಾಡ್ ಅಂತ. ಆಮೇಲೆ ನಿಮ್ಗೆ ಹೆಚ್ಚು ಬಡ್ಡಿ ಆಸೆ ತೋರಿಸ್ತಾರೆ. ನಿಮ್ಮ ಹಣ ಒಂದು ತಿಂಗಳಲ್ಲೇ ದ್ವಿಗುಣ ಆಗುತ್ತೆ, 1 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ ಅಂತ. ಯಾಕೆಂದ್ರೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ನಾವು ಕಷ್ಟಪಟ್ಟು ದುಡಿದು ಒಂದಷ್ಟು ಉಳಿತಾಯ ಮಾಡಿರ್ತೀವಿ, ಕುಡಿಯೋದು ತಿನ್ನೋದು ಉಳಿಸಿ. ಅದನ್ನ ಏಕಾಏಕಿ ಒಂದ್ಸಲಿ ಕಳ್ಕೊಂಡ್ರೆ ಎಂತವ್ರಿಗೂ ಮನಸ್ಸು ದುಃಖ ಆಗುತ್ತೆ. ಒಬ್ರು ಇವತ್ತೊಂದು ದಿವಸ ಪಂಜಾಬ್ ಅಲ್ಲಿ ನಿವೃತ್ತ ಪೊಲೀಸ್ IG ರ್ಯಾಂಕ್ ಅಧಿಕಾರಿ 8 ಕೋಟಿ 10 ಲಕ್ಷ ಕಳ್ಕೊಂಡಿದ್ದಾರೆ ಸೈಬರ್ ಫ್ರಾಡ್ ಅಲ್ಲಿ. ಕೊನೆಗೆ 10 ನೋಟು 10 ಪುಟ ಬರೆದಕ್ಕೆ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ನಾನೇ ಮೋಸ ಹೋದ ಅಂತ 8 ಕೋಟಿ ಜೀವಿತಾವಧಿ ಎಲ್ಲ ಸಂಬಳ ಎಲ್ಲ ಸೇರಿಸ್ಕೊಂಡ್ರು ಅಷ್ಟಾಗಲ್ಲ. ಅಷ್ಟು ಇಲ್ಲೇ ನಮ್ಮ ಬ್ಯಾಂಕ್ ಉದ್ಯೋಗಿ ಒಬ್ರು 1.5 ಕೋಟಿ ಕಳ್ಕೊಂಡಿದ್ದಾರೆ. ಅವ್ರು ತುಂಬಾ ಕಾನೂನು ಮಾತಾಡ್ತಾ ಇದ್ರು. ಯಾವ್ದೋ ಒಂದು ವಿಭಾಗದಲ್ಲಿ ನಾವು ಬನ್ನಿ ಏನೋ ಪರಿಹಾರ ಮಾಡೋಣ, ಯಾಕೆ ಬರಬೇಕು, ನೋಟಿಸ್ ಕೊಡಿ ಅಂತ ಇದ್ರು. ಅದೇನು ಕೊಟ್ಟರೆ ಗೊತ್ತಿಲ್ಲ 1.5 ಕೋಟಿ ಅಂತ. ಅಂದ್ರೆ ಬುದ್ಧಿವಂತಿಕೆ ಯಾವ ರೀತಿ ಉಪಯೋಗಿಸ್ಬೇಕು, ಮತ್ತೆ ಯಾವ ರೀತಿ ನಾವು ಬಲಿಯಾಗ್ತಾ ಇದ್ದೀವಿ ಅಂತ. ಆಮೇಲೆ ಇನ್ನೊಂದು ಹೇಳ್ಕೊಟ್ಟೆ, ನಿಮ್ಮಲ್ಲಿ ಈ ಜಾಬ್ ಫ್ರಾಡ್ಗಳಂತ ಆಗ್ತವೆ. ನಾವು ಕೆಲಸ ಕೊಡಿಸ್ತೀವಿ ನಿಮಗೆ ಅಂತ ಅಂದ್ಬಿಟ್ಟು ಅದು ಒಂದು ರೀತಿ ಈ ಸೈಬರ್ ಕ್ರೈಮ್ ಆಗಿದೆ. ಆಮೇಲೆ ಲೋನ್
ಲೋನ್ ಯಾರನ್ನ ಇಷ್ಟ ಆಗಿರಲ್ಲ. ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಇದ್ರು, ನಿಮ್ಗೆ ಯಾವುದೇ ಪ್ರಾಪರ್ಟಿ ಖರೀದಿ ಮಾಡದೇ ಇದ್ರು, ಶ್ಯೂರಿಟಿ ಇಲ್ಲದೆ ಇದ್ರು, ನಿಮ್ಗೆ 1 ಲಕ್ಷದಿಂದ 35 ಲಕ್ಷದವರೆಗೆ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ವಾಟ್ಸಪ್ ಅಲ್ಲಿ ಬರುತ್ತೆ. ಎಲ್ಲ ನೀವು ಅಪ್ಲೈ ಮಾಡ್ತಾರ, ನಿಜ ಕೊಡ್ತಾರೆ, ಏನು ಚಂಪ್ ಕೊಡ್ತಾರೆ ಅಷ್ಟೇ. ನಿಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಲೋನ್ ಇಲ್ಲ. ನಿಮ್ದು ಯಾವ್ದು ಅಕೌಂಟ್ ಇರುತ್ತೋ ನಿಮ್ಮ ಮೊಬೈಲ್ ನಂಬರ್ ಹ್ಯಾಕ್ ಆಗುತ್ತೆ. ನಿಮ್ಮ ಏನು ವ್ಯವಸ್ಥೆ ಇರುತ್ತೆ ನಿಮ್ಮ ಮೊಬೈಲ್ ಸಿಸ್ಟಮ್ ಅದೆಲ್ಲ ಹ್ಯಾಕ್ ಆಗುತ್ತೆ. ಬೀಟ್ ಪೊಲೀಸ್ ಕಾನ್ಸ್ಟೇಬಲ್ ಅವ್ರ ನಂಬರ್ ಇದೆ, ನನ್ನ ನಂಬರ್ ಇದೆ, ನಮ್ಮ ಸಾಹೇಬ್ರ ನಂಬರ್ ಇದೆ. ನೀವು ಮಾಡ್ಬೋದು, ಮಾಡ್ತಾ ಇದ್ದಾರೆ, ಫೋನ್ ಬರ್ತಾ ಇದೆ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ಗೆ. ನಮ್ಮ ಚೆಗೋಡು ಒಬ್ಬರು ದಿವಸಕ್ಕೆ 1-2 ಮಾಡೇ ಮಾಡ್ತಾರೆ. ಗಲಾಟಿ ಯಾರ ಕುಡ್ಕ ಬಂದ ಆ ರೀತಿ ಮಾಡ್ತಾನೆ ಇರ್ತಾರೆ. ಈ ಏರಿಯಾದಲ್ಲೆಲ್ಲ ಕಡಿಮೆ. ವಸ್ತುಗಳನ್ನ ಮಾರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಸಾಧ್ಯ ಇಲ್ಲ. ನಿಮ್ಮ ಅಂಗಡಿಯಲ್ಲಿ ಬೀಡಿ ಸಿಗರೇಟ್ ಮಾತ್ರ ಮಾರಕ್ಕಾಗಲ್ಲ. ಇದು ಹ್ಯಾಂಡ್ಸ್ ಟು ಹ್ಯಾಂಡ್ಸ್, ಒಂದು ಕೈಯಿಂದ ಮತ್ತೊಂದು ಕೈಗೆ ಕಾಣದ ರೀತಿಯಲ್ಲಿ ಕೆಲಸ ಆಗ್ತಿರ್ತದೆ. ನೀವು ಹೋಗ್ಬಿಟ್ಟು ಯಾರು ಹೋಗಿದ್ರ, ನೀವು ಒಳ್ಳೆ ಜನ ಕಡೆ ತಗೊಂಡ್ಬನ್ನಿ ನೋಡ್ತೀನಿ, ಸಾಧ್ಯನೇ ಇಲ್ಲ. ಗಾಂಜಾ ಸೇರುವನು ಕರ್ಕೊಂಡು ಹೋಗಿ 4 ಸರಿ ಪರಿಚಯ ಮಾಡಿದ್ರೆ 4 ಸರಿ ಕೊಡ್ತಾನ. ಹಾಗಾಗಿ ನಾಳೆ ನಮ್ಮ ಮಕ್ಕಳುಗಳು ಅಂಥವ್ರು ಸವಾಸ ಸಿಕ್ಕಿದಾಗ ಆಟೋಮೆಟಿಕ್ಸ್ ಆಗ್ತವೆ. ಇಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ ಇಂಥದನ್ನ ಕರ್ವ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಆಗ್ತದೆ. ಯಾಕಂದ್ರೆ ನಗರ ಬೆಳೆದಂಗೆ ಪೊಲೀಸಿಗೆ ಮಾಹಿತಿ ಕೊಡೋರು ಇರೋಲ್ಲ, ಪೊಲೀಸ್ ಬಾತ್ಮೀದಾರರು ಕಮ್ಮಿ ಆಗ್ತಾರೆ. ಹಳ್ಳಿಗಾಡಿನಲ್ಲಿ ಸಣ್ಣ ಸಣ್ಣ ನಗರಗಳಲ್ಲಿ ನಮಗೆ ಬಹಳ ಬಾತ್ಮಿ ಸಿಗ್ತದೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಸಿಗಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ಸಮಸ್ಯೆ ಅಂದ್ರೆ, ಒಂದು ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಅಪರಾಧ ಆಗಿರ್ತದೆ, ಸಾಕ್ಷಿ ಹೇಳಕ್ ಬರಲ್ಲ. ಯಾರು ಶಿಕ್ಷೆ ಹೆಂಗ್ ಕೊಡ್ಬೇಕು, ಅಪರಾಧ ಶಿಕ್ಷೆ ಹೆಂಗ್ ಕೊಡ್ಬೇಕು, ಹೇಳ್ದೆ ಗುಂಡ ಹಾಕೊಳ್ಬೇಕು. ಗುಂಡ ಹಾಕೋ ಕಾನೂನು ಇದೆಯಾ? ಇದು ಪ್ರಜಾಪ್ರಭುತ್ವ. ಸೌದಿ ಅರೇಬಿಯಾದಂತ ದೇಶದಲ್ಲೂ ಕೂಡ ಗುಂಡ ಹಾಕೋ ಸಿಸ್ಟಮ್ ಇಲ್ಲ. ಅದು ಎನ್ಕ್ವೈರಿ ಆಗುತ್ತೆ. ಅವರ ಅಪರಾಧ ಅಂತ ಪ್ರೂವ್ ಆದ್ಮೇಲೆ ಅವರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ಬೇಕಂದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ಬೋದು. ವಿಚಾರಣೆ ಇಲ್ಲದೆ ಶಿಕ್ಷೆ ಕೊಡ್ತಕ್ಕಂಥದ್ದು ಎಲ್ಲೂ ಇಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.